ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಹತ್ರ ಇರೋ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಷಿನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಮಷಿನ್ ಹೆಸರು ಬಂದು ರಿಕೋಮಾ ಅಂತ ಫ್ರೆಂಡ್ಸ್. ಇದು ರಿಕೋಮಾ ಕಂಪ್ನಿ. ಇದು ಮೇಡ್ ಇನ್ ಜಪಾನು. ಇದರಲ್ಲಿ ಜಪಾನ್ ಟೆಕ್ನಾಲಜಿ. ಇದು 15 ನೀಡಲ್ ಮಷೀನು. ನೋಡಿ, ಇಲ್ಲಿ ಕಾಣ್ತಿದೆ ಅಲ್ವಾ ನಿಮಗೆ 15 ನೀಡಲ್ಲು. ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ ನೋಡಿ, 15 ನೀಡಲ್ಸ್ಗೆ. ಇದು ಒಳಗಡೆ ನೋಡಿ ಥ್ರೆಡ್ಸ್ ಹಾಕೋದಕ್ಕೆ ಈ ಥರ ಕೊಟ್ಟಿರ್ತಾರೆ. ಯಾವ ನೀಡಲ್ಗೆ ಯಾವ ಕಡೆಯಿಂದ ಬರಬೇಕು ಥ್ರೆಡ್ಸು ಅಂತ ಅದು ನೋಡಿಕೊಂಡು ನೀಟಾಗಿ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಮಷಿನ್ ಸರಿಯಾಗಿ ವರ್ಕ್ ಆಗೋದಿಲ್ಲ. ಕರೆಕ್ಟಾಗಿ ನೀಡಲ್ನ ಪೊಸಿಷನ್ ಕರೆಕ್ಟಾಗಿ ಥ್ರೆಡ್ನ ನಾವು ಹಾಕೋಬೇಕು. ಇಲ್ಲಿ ಬಾಬಿನ್ ಕೇಸ್ ಹಾಕೋಕ್ಕೆ ಒಂದು ಸ್ಮಾಲ್ ಕೊಟ್ಟಿರ್ತಾರೆ. ಇಲ್ಲಿ ಬಾಬಿನ್ ಕೇಸ್ ಹಾಕಬೇಕಾಗಿರುತ್ತೆ ನಾವು. ಇಲ್ಲಿ ನೋಡಿ ಫ್ರೆಂಡ್ಸ್, 15 ನೀಡಲ್ನ 15 ಥ್ರೆಡ್ಸ್ನ ಇಲ್ಲಿ ಎಲ್ಲಿ ಸ್ಟ್ಯಾಂಡ್ ಥರ ಇದೆ ಇಟ್ಕೋಬಹುದು. ಇಲ್ಲಿ 15 ನೀಡಲ್ಸ್ಗೆ 15 ಥ್ರೆಡ್ಸ್ ಇಲ್ಲಿ ಇಟ್ಕೋಬಹುದು. ಇವು 3 ಬಂದು ಜರಿ ಥ್ರೆಡ್ಸು. ನಮ್ಗೆ ಯಾವ ಕಲರ್ ಜರಿ ಬೇಕಾಗಿದ್ರೂ ನಾವು ಯೂಸ್ ಮಾಡ್ಕೋಬಹುದು. ಇಲ್ಲಿಂದ ಸ್ಟಾರ್ಟ್ ಆಗಿರೋ ಥ್ರೆಡ್ ಈ ಕಡೆಯಿಂದ ಸ್ಟಾರ್ಟ್ ಆಗಿ ಈ ವೇನಲ್ಲಿ ಕೊಡ್ತಾ ಹೋಗಬೇಕು ಫ್ರೆಂಡ್ಸ್, ಲೈನಾಗಿ. ಇದು ಪ್ರಾಸೆಸ್ಸು ಥ್ರೆಡ್ಸ್ ಹಾಕೋದಕ್ಕೆ ತುಂಬ ಟೈಮ್ ತಗೊಳುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಕ್ಕೆ ಈ ಥರ ಡಿಸ್ಪ್ಲೇ ಒಂದು ಕೊಟ್ಟಿರ್ತಾರೆ. ಈ ಡಿಸ್ಪ್ಲೇನಲ್ಲಿ ನಮಗೆ ಯಾವುದು ಡಿಸೈನ್ ಬೇಕೋ ಆ ಡಿಸೈನ ನಾವು ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಚೇಂಜ್ ಆಗುತ್ತೆ. ನಮಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿಕೊಂಡು ಮಷಿನ್ಗೆ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನನ್ನ ಮಷಿನ್ಗೆ ಈ ಫ್ರೇಮು 20x32 ಸೈಜಸ್ ಫ್ರೇಮ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ ಬ್ಲೌಸ್ಗೆ ಡ್ರಾ ಮಾಡಿಕೊಂಡು ಮಾರ್ಕ್ ಹಾಕ್ಕೊಂಡು ಈ ಥರ ಫ್ರೇಮ್ ಸೆಟ್ ಮಾಡಿಕೊಂಡು ಮಿಷಿನ್ಗೆ ಸೆಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಫ್ರೇಮ್ನ ಇಲ್ಲಿ ಸೆಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಸೆಟ್ ಮಾಡಿಬಿಟ್ಟು ನಾವು ಡಿಸೈನ್ನ ಅಪ್ಲೋಡ್ ಮಾಡಿ ಮಷಿನ್ನ ರನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನನ್ನ ಮಷಿನು ಓವರ್ ಆಲ್ ಲುಕ್ಕು ಯಾವ ಥರ ಇದೆ ಅಂತ ತೋರಿಸ್ತಿದ್ದೀನಿ ನೋಡಿ. ಇದಿಷ್ಟು ನನ್ನ ಮಷಿನ್ ಬಗ್ಗೆ ಫ್ರೆಂಡ್ಸ್. ಇದು ನೆಕ್ಸ್ಟ್ ಟೈಮು ಮುಂದಿನ ವಿಡಿಯೋದಲ್ಲಿ ಇದು ರನ್ ಆಗುವಾಗ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಇದು ಯಾವ ರೀತಿ ರನ್ ಆಗುತ್ತೆ ಅಂತ. ಈ ವಿಡಿಯೋ ಹೇಗಿದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.